ಹಾಯ್ ಫ್ರೆಂಡ್ಸ್, ಭಾರತದ ಪ್ರಧಾನಿಗಳಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿದ್ದಾರೆ? ಬಹುತೇಕ ಪ್ರಧಾನಿಗಳು ಜೈಲಿಗೆ ಹೋಗಿರೋದು ನಿಮಗೆ ಗೊತ್ತಾ? ಯಾರು ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರು? ಒಳ್ಳೆಯ ಕಾರಣಕ್ಕೆ ಹೋದವರು ಯಾರು? ತಪ್ಪು ಮಾಡಿ ಜೈಲಿಗೆ ಹೋದವರು ಯಾರು? ಜೈಲಿಗೆ ಹೋಗದ ಪ್ರಧಾನಿಗಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ. ಕಾಂಗ್ರೆಸ್ನ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಇವರು 10ಕ್ಕೂ ಹೆಚ್ಚು ಸಲ ಜೈಲಿಗೆ ಹೋಗಿ ಬಂದಿದ್ರು. ವರ್ಷಗಟ್ಟಲೆ ಜೈಲಿನಲ್ಲಿ ಕಳೆದಿದ್ದಾರೆ. ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ ಸೇರಿ ಹಲವು ಸಲ ನೆಹರು ಜೈಲು ಕಂಡಿದ್ರು. ಗುಲ್ಜರಿಲಾಲ್ ನಂದಾ ಭಾರತದಲ್ಲಿ ಕಾಂಗ್ರೆಸ್ ನಾಯಕ ಗುಲ್ಜರಿಲಾಲ್ ನಂದಾ 2 ಸಲ ಮಧ್ಯಂತರ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ 1932ರಲ್ಲಿ 1 ಸಲ, 1942ರಲ್ಲಿ 2ನೇ ಸಲ ಜೈಲು ಶಿಕ್ಷೆಗೆ ಒಳಗಾಗಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಗುಲ್ಜರಿಲಾಲ್ ನಂದಾ ಬಳಿಕ ಪ್ರಧಾನಿಯಾದವರು ಕಾಂಗ್ರೆಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಕೂಡ ಗಾಂಧೀಜಿ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಈ ನಡುವೆ ಇವರು ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ 1928ರಲ್ಲಿ 2.5 ವರ್ಷ ಮತ್ತು 1940ರಲ್ಲಿ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರು. ಇಂದಿರಾ ಗಾಂಧಿ ನೆಹರು ರೀತಿಯಲ್ಲಿ ಅವರ ಮಗಳು ಇಂದಿರಾ ಗಾಂಧಿ ಕೂಡ ಕಾಂಗ್ರೆಸ್ ಕಡೆಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗಿಯಾಗಿದ್ದ ಇವರನ್ನ 1942ರಲ್ಲಿ ಜೈಲಿಗೆ ಹಾಕಲಾಯಿತು. ಸುಮಾರು 8 ತಿಂಗಳು ಜೈಲಿನಲ್ಲಿದ್ದು ಇಂದಿರಾ ಬಿಡುಗಡೆಯಾಗಿದ್ರು. ಮೊರಾರ್ಜಿ ದೇಸಾಯಿ ಅಸಹಕಾರ ಚಳವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು ಮೊರಾರ್ಜಿ ದೇಸಾಯಿ. ಬ್ರಿಟಿಷರ ವಿರುದ್ಧ ದನಿ ಎತ್ತಿದ್ದಕ್ಕೆ ಇವರು ಹಲವಾರು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆಯಬೇಕಾಯಿತು. ಈ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡ್ರು. ಕಾಂಗ್ರೆಸ್ನಲ್ಲೇ ಇದ್ದ ಇವರು ನಂತರ ಜನತಾ ಪಕ್ಷ ಸೇರಿ ಪ್ರಧಾನಿಯಾದರು. ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಇವರು ಹಲವು ಸಲ ಜೈಲಿಗೆ ಹೋಗಿದ್ರು. ಹಲವು ವರ್ಷಗಳ ಕಾಲ ಜೈಲಿನ ಕತ್ತಲ ಕೋಣೆಯಲ್ಲಿ ಕಳೆದಿದ್ರು. ಸ್ವಾತಂತ್ರ್ಯ ಬಂದ ನಂತರವೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಇವರು ನಂತರದಲ್ಲಿ ಕಾಂಗ್ರೆಸ್ನಿಂದ ಹೊರಬಂದಿದ್ರು. ಚಂದ್ರಶೇಖರ್ 1947ರಲ್ಲಿ ಬಂದ ಸ್ವಾತಂತ್ರ್ಯ ಮತ್ತೆ ಹೋಗಿದ್ದು 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಈ ಅವಧಿಯಲ್ಲಿ ಎಷ್ಟೋ ಜನ ಹಿರಿಯ ನಾಯಕರನ್ನು ಜೈಲಿಗೆ ಹಾಕಲಾಗಿತ್ತು. ಚಂದ್ರಶೇಖರ್ ಕಾಂಗ್ರೆಸ್ ನಾಯಕರೇ ಆಗಿದ್ರು, ಅವರನ್ನು ಕೂಡ ಜೈಲಿಗೆ ತಳ್ಳಲಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ವೇಳೆ ವಾಜಪೇಯಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದಾದ್ಮೇಲೆ ತುರ್ತು ಪರಿಸ್ಥಿತಿ ಟೈಮಲ್ಲೂ ಜನಸಂಘದ ಇತರೆ ನಾಯಕರ ಜೊತೆ ವಾಜಪೇಯಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಅನಾರೋಗ್ಯದ ಕಾರಣ ಜೈಲಿಗೆ ಕಳುಹಿಸೋ ಬದಲು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಎಚ್.ಡಿ. ದೇವೇಗೌಡ ಮೊದಲಿಗೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಿದ್ದ ಎಚ್.ಡಿ. ದೇವೇಗೌಡ ನಂತರದಲ್ಲಿ ಇಂದಿರಾ ಗಾಂಧಿಯ ವಿರೋಧಿ ಬಣ ಸೇರಿದ್ರು. ಹೀಗಾಗಿ 1975ರಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಇವರನ್ನು ಜೈಲಿಗೆ ಹಾಕಲಾಗಿತ್ತು. ನಂತರ ಇವರು ಜನತಾದಳದಿಂದ ದೇಶದ ಪ್ರಧಾನಿಯೂ ಆದ್ರು. ಐ.ಕೆ. ಗುಜ್ರಾಲ್ ಜನತಾದಳದಿಂದ ಪ್ರಧಾನಿಯಾಗಿದ್ದ ಇಂದರ್ ಕುಮಾರ್ ಗುಜ್ರಾಲ್ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. 1942ರ ಕ್ವಿಟ್ ಇಂಡಿಯಾ ಚಳವಳಿ ವೇಳೆ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದ ಗುಜ್ರಾಲ್ ಜೈಲು ಶಿಕ್ಷೆ ಅನುಭವಿಸಿದ್ರು. ನರೇಂದ್ರ ಮೋದಿ ಈಗ ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. 1971ರಲ್ಲಿ ಪ್ರಧಾನಿ ಮೋದಿ ಜನಸಂಘ ಸೇರಿದ್ರು. ಆಗ ಬಾಂಗ್ಲಾದೇಶ ವಿಮೋಚನಾ ಹೋರಾಟ ನಡೀತಾ ಇತ್ತು. ಅದಕ್ಕೆ ಭಾರತದ ಸಪೋರ್ಟ್ ಇದ್ರೂ ಬಹಿರಂಗವಾಗಿ ಬೆಂಬಲಿಸಬಾರದು ಅನ್ನೋ ಸೂಚನೆ ಹೊರಡಿಸಲಾಗಿತ್ತು. ಆದರೆ ಮೋದಿ ಬಾಂಗ್ಲಾ ಬೆಂಬಲಿಸಿ ನಡೆದ ಸಭೆಯಲ್ಲಿ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಕೆಲ ದಿನಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು ಅಂತ ಅವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ. 4 ಪ್ರಧಾನಿಗಳು ಮಾತ್ರ ಜೈಲು ಕಂಡಿಲ್ಲ. ಆಶ್ಚರ್ಯ ಆದ್ರೂ ಇದು ನಿಜ. ದೇಶ ಈವರೆಗೆ ಮಧ್ಯಂತರ ಪ್ರಧಾನಿ ಗುಲ್ಜರಿಲಾಲ್ ನಂದಾ ಸೇರಿ 15 ಮಂದಿ ಪ್ರಧಾನಿಗಳನ್ನ ಕಂಡಿದೆ. ಇವರ ಪೈಕಿ ಜಸ್ಟ್ 4 ಮಾತ್ರವೇ ಜೈಲಿಗೆ ಹೋಗಿಲ್ಲ. ಉಳಿದವರೆಲ್ಲರೂ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಆದ್ರೆ ಇವರೆಲ್ಲರೂ ಜೈಲಿಗೆ ಹೋಗಿದ್ದು ಒಂದು ಒಳ್ಳೆಯ ಉದ್ದೇಶಕ್ಕೆ ಅನ್ನೋದು ಸಮಾಧಾನದ ವಿಚಾರ.
ಏನೂ ತಪ್ಪು ಮಾಡದೆ ಸ್ವಾರ್ಥವಿಲ್ಲದೆ ದೇಶಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸಿದವರೇ ಆಗಿದ್ದಾರೆ. ಇನ್ನು ಜೈಲಿಗೆ ಹೋಗದ ಪ್ರಧಾನಿಗಳು ಅಂದ್ರೆ ಅದು ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್, ಪಿ.ವಿ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಮಾತ್ರ. ಇವರಲ್ಲೂ ಪಿ.ವಿ. ನರಸಿಂಹರಾವ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದು ಜೈಲು ಶಿಕ್ಷೆಗೆ ಕೋರ್ಟ್ ಆದೇಶಿಸಿತ್ತು. ಆದರೆ ನಂತರದಲ್ಲಿ ಜಾಮೀನು ನೀಡಿದ ಕೋರ್ಟ್ ಜೈಲು ಶಿಕ್ಷೆ ರದ್ದುಪಡಿಸಿತು. ಫ್ರೆಂಡ್ಸ್, ಇದು ಭಾರತ ಕಂಡ ಪ್ರಧಾನಿಗಳಲ್ಲಿ ಯಾರೆಲ್ಲ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವ್ರೆಟ್ ಪ್ರಧಾನಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.